ಹಾಯ್ ನಮಸ್ತೆ ಎವ್ರಿವನ್. ನಾನು ಸಿಂಪಲ್ಲಾಗಿ ಯಾವ ಥರ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೈಸೂರು ಬೇಳೆ ಇದು ಅಂದರೆ ನಾವು ಚೆನ್ನಾಗಿ ಬೇಳೆ ಅಂತೀವಿ. ಇದು 1 ಕಪ್ ತೊಗೋಬೇಕು. ಕುಕ್ಕರಲ್ಲಿ ರೆಡಿ ಮಾಡ್ಕೊಳ್ಳಿ ಎಲ್ಲ. ಅದು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಬೇಳೆ ನೀಟಾಗಿ. ಇದು ಬೇಗನೂ ಬೇಯುತ್ತೆ, ದಿಢೀರಂತನೂ ರೆಡಿ ಆಗುತ್ತೆ. ಈ ಥರ ಸಾಂಬಾರು ಮಾಡೋದ್ರಿಂದ ನಮಗೆ ಬೇಗನೂ ಈಸಿನೂ ಆಗುತ್ತೆ. ಬೇಳೆ ಸಾಂಬಾರು ತಿಂದು ಬೇಜಾರು ಮಾಡ್ಕೊಂಡವರು ಈ ಥರ ಮಾಡಿ. 1 ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಆ ಸಾಂಬಾರಿಗೆ ನಾನು ಒಂದು ಚಿಕ್ಕ ಕಪ್ ತೊಗೊಂಡಿದ್ದೀನಲ್ವ, ಅದಕ್ಕೋಸ್ಕರನೇ ಒಂದೇ 1 ಟೊಮೆಟೊ ಹಾಕ್ರಿ. ಅದಕ್ಕೆ ನೀವು 2 ಕಪ್ ಅಂದರೆ 2 ಟೊಮೆಟೊ ಹಾಕ್ರಿ. ಈ ಥರ ನೀರು ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ತೊಳೀರಿ, ಬೇಳೆ ವಾಶ್ ಮಾಡಿರಿ. ಈ ಥರ ನೀಟಾಗಿ ರೆಡಿ ಮಾಡ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಲೆ ಹಚ್ಚೋದು. ಸ್ಟವ್ ಹಚ್ಚಿದ ಮೇಲೆ 3 ವಿಜಿಲ್ ಆಗಬೇಕು ನೋಡಿ. ಬೇಳೆ 3 ವಿಜಿಲ್ ಆದಮೇಲೆ ಅದು ಬೆಳ್ಳುಳ್ಳಿ ರೆಡಿ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ನೀಟಾಗಿ ಎಲ್ಲ ಸುಲ್ಕೊಂಡು ಒಂದು 5, 6, 7, 8 ಎಸಲಿ ಇರಲಿ ಬೆಳ್ಳುಳ್ಳಿ. ಜೀರಿಗೆ, ಸಾಸಿವೆ ಡಬ್ಬಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಜಜ್ರಿ, ನೀಟಾಗಿ ಜಜ್ಕೊಳ್ಳಿ. ಬೆಳ್ಳುಳ್ಳಿ ಅಂದರೆ ಸವಡೆ ಇರಬೇಕು, ಫುಲ್ ಸಣ್ಣಕ್ಕೆ ಜಜ್ಬಾರ್ದು. ಈ ಥರ ಇರಬೇಕು ನೋಡಿ ಬೆಳ್ಳುಳ್ಳಿ. ಮತ್ತು ಇದು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ. ಸ್ಟವ್ ಆನ್ ಮಾಡಿದ ಮೇಲೆ ಅದು ಕಾಯ್ದ ನಂತರ ಎಣ್ಣೆ ಹಾಕ್ರಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ಎಣ್ಣೆ ಜಾಸ್ತಿ ಹಾಕ್ಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಷ್ಟು ಬೇಕು ಅಷ್ಟೇ ಎಣ್ಣೆ ಯೂಸ್ ಮಾಡಿರಿ. ಈಗ ನೋಡಿ ಕಾಲ್ಮನ ಸೂಕ್ಷ್ಮ ಬಂದಿದ್ದಾವೆ, ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಣ್ಣೆ ಕಡಿಮೆ ಯೂಸ್ ಮಾಡೋದು ನಮಗೆ ಒಳ್ಳೆಯದು. ಎಣ್ಣೆ ಹಾಕಿ ಚಟ್ಪಟ ಅಂದಮೇಲೆ ಜೀರಿಗೆ ಸಾಸಿವೆ ಹಾಕ್ರಿ. ಚಟ್ಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ರಿ. ನೋಡಿ ಈ ಥರ ಕೆಂಪಗಾಗ್ಬೇಕು ಬೆಳ್ಳುಳ್ಳಿ. ನೋಡಿ ಈ ಥರ ಬೇಳೆ ಬೇಗ ಬೆಂದುಬಿಡುತ್ತೆ. ಇದು ಮೈಸೂರು ಬೇಳೆ. ದಿಢೀರಂತನೂ ಯಜಮಾನ್ರು ಊಟಕ್ಕೆ ಬರ್ತೀನಿ ಅಂತಂದಾಗ ಈ ಥರ ಸಾಂಬಾರು ಮಾಡಿರಿ, ತುಂಬ ಸೂಪರಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಸಣ್ಣ ಬೇಳೆ ಮುಗಿಸ್ರಿ. ಇದೇನು ಬೇಳೆ ಮುಗ್ಸೋದೇ ಬೇಡ, ಅಂದರೆ ನಾನು ಸುಮ್ಮನೆ ಸಣ್ಣ ಆಗಲಿ ಅಂತ ಮುಗಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಸಣ್ಣ ಆಗುತ್ತೆ ನೋಡಿರಿ. ಈ ಥರ ಒಂದು ಸ್ವಲ್ಪ ನೀರು ಹಾಕಿ, ಗಟ್ಟಿ ಇದ್ದರೆ ಗಟ್ಟಿ ಮಾಡ್ಕೊಳ್ಳಿ, ಅಳಕಂದರೆ ಅಳಕ್ಕೆ ಮಾಡ್ಕೊಳ್ಳಿ. ಕರಿಬೇವು ಹಾಕ್ರಿ. ಹಸಿದಿರೋಕ್ಕೋಸ್ಕರ ನಾನು ಮೇಲೆ ಹಾಕ್ತಾಯಿದ್ದೀನಿ. ಕರಿಬೇವು, ಕೊತ್ತಂಬರಿ ಹಾಕ್ರಿ. ಹಾಕಿದ್ಮೇಲೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಮಸಾಲೆ, ನಾನೇನು ಮಸಾಲೆ ಯೂಸ್ ಮಾಡೋಲ್ಲ ಜಾಸ್ತಿ. ಅರಿಶಿನ, ಖಾರ, ಉಪ್ಪು ಎಲ್ಲ ಹಾಕ್ರಿ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರು ಸೂಪರಾಗಿರುತ್ತೆ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಎಲ್ಲ ಆಗೈತೆ. ಕಲಸ್ರಿ, ಚೆನ್ನಾಗಿ ನೀಟಾಗಿ ಎಲ್ಲ ಕಲಸ್ರಿ. ಅಂದರೆ ಮೇಲೆ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಅದು ಮೇಲೇ ಇರುತ್ತೆ ಅಂತೇಳಿ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಸ್ರಿ. ಕಲಸೋದ್ರಿಂದ ಸಾಂಬಾರು ಸೂಪರಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ತಿದ್ರು ಹಿಂದಿನ ಕಾಲದಲ್ಲಿ. ನೋಡಿ ಮೈಸೂರು ಬೇಳೆ ಸಾಂಬಾರು ಮತ್ತು ಚೆನ್ನಾಗಿ ಬೇಳೆ ಸಾಂಬಾರು ಎರಡೂ